ನಮಸ್ತೆ ವೀಕ್ಷಕರೇ, ನಮ್ಮ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ನೋಡೋದಕ್ಕಿಂತ ಮುಂಚೆ ನಿಮಗೊಂದು ಸಂದೇಶನ ಹೇಳ್ಬೇಕಾಗೈತಿ. ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಮೊದಲನೇ ಸಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ನೋಡಿ ಸುಮ್ಮನಾಗಬೇಡ್ರಿ, ಒಂದು ಲೈಕ್ ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮಗೆ ಆಮೇಲೆ ನಿಮ್ಮ ಸಂಬಂಧಿಕರಿಗೆ ಎಲ್ಲ ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಸ್ಟೇಟಸ್ ಮುಖಾಂತರ ಶೇರ್ ಮಾಡಿರಿ ದಯವಿಟ್ಟು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಹುಡುಗ ದ್ಯಾತದ ಮಾಡು ಮಾಡು ಅಂತಂದು ಅಂತಿತ್ತು, ಮಾಡಿರಿ ಇನ್ನ ಪತ್ತೆನೇ ಇಲ್ಲ. ಎತ್ಲಾಗ ಹೋಗೈತಿ ಇಟ್ಟತ್ತಿಗೆ ಹಂಗೇನೇ ಸುಡೋದನ್ನೇ ತಿಂಬಕ್ಕೆ ತಾರಾಡ್ಬೇಕಾಯ್ತು. ನಮಗೆ ಗೊತ್ತಿರಲಿಲ್ಲ ಅದು ಹೆಂಗಾಗೈತೆ. ಇನ್ನು ಏನು ಕತ್ಯ ಹಂಗೆ ಮಾಡಿದ್ದೀನಿ, ನನಗೆ ಬಂದಂಗೆ. ನಾನು ಎಂದೂ ಮಾಡಿರಲಿಲ್ಲ, ಇದೇ ಸಲ ಮಾಡಿರೋದು. ಹೆಂಗೈತೆ ನೋಡ್ಬೇಕಾದಿಲ್ಲ. ನಮ್ಮ ಹುಡುಗ ನೋಡಿ ಹೇಳಿರಿ ಹೇಳುತ್ತೆ, ಚೆನ್ನಾಗೈತೆ ಕಣಮ್ಮ, ಚೆನ್ನಾಗಿಲ್ಲ ಕಣಮ್ಮ ಅಂತಂದಂಬುತ್ತೆ. ಹುಡುಗರು ಏನಿಲ್ಲ, ಚೆನ್ನಾಗಿದ್ರೆ ತಿಂಬೋದಿಲ್ಲ ಏನಿಲ್ಲ. ನಾವಾದರೆ ಮಾಡಿದ ತಪ್ಪಿ ಹಂಗನೇ ಇಲ್ಲ, ಸುಮ್ಮನೆ ತಿಂತೀವಿ ಚೆನ್ನಾಗೈತೆ ಅಂತಂದು ಹೇಳಿ. ಮಕ್ಕಳು ತಿಂಬಲ್ಲ, ಹಂಗೆ ಚೆನ್ನಾಗಿದ್ರೆ ಮಾತ್ರ ತಿಂತಾರೆ. ನೋಡೋಣ ನಮ್ಮ ಹುಡುಗ ಬಂದು ಏನು ಹೇಳುತ್ತೆ ಎಂಬುದ. ಯಮ್ಮ 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 ಯಾಕಮ್ಮ ಹಿಂಗೆ ಕೂಕಣಿ? ನಾನು ಯಮ್ಮ ಯಮ್ಮ ಅಂತ ಹೋಗ್ತಾ ಇದ್ದೀನಿ ಅಲ್ಲಿಂದಲೂ. ಯಾಕೆ ಏನು ಯೋಚನೆ ಮಾಡ್ಕೊಂಡು ಕೂಕೊಂಡಿದೀಯ? ನಾನು ಬಂದು ಯೋಟತ್ತಮ್ಮ ನೀನು ಯಮ್ಮ. ನಾನು ಹೇಳಿದ್ ಮಾಡಿದಿ ಹಂಗ? ನಾನಿಲ್ಲಂದ್ರೆ ಉಂಬಲ್ಲ ಇವತ್ತಷ್ಟೇ. ನಾನು ಹೇಳಿದ್ ಮಾಡಿದ್ರೆ ನಾನು ಉಂಬ್ತೀನಿ, ಇಲ್ದಿದ್ರೆ ಉಂಬಲ್ಲ. ಹೋಗು. ಆಗಲ್ಲ ಏ ಪಾಪ, ಯಾವಾಗ ಬಂತಲ್ಲ. ನಾನಂತೂ ನೋಡಿ ನೋಡಿ ಕಣ್ಣೆಲ್ಲ ಬೆಳಗದು ಎತ್ಲಾಗ ಒಂದದತ್ತು ಅಂತಂದು ಹೇಳಿ. ಪಾಪ ನಾನು ನೀನು ಹೇಳಿದ್ದ ಮಾಡಿದ್ದೀನಿ. ನೀನು ಯೋಟತ್ತಾದ್ರೂ ಬರಲೇ ಇಲ್ಲ. ನಾನು ಮಾಡಿ ನಮ್ಮ ಹುಡುಗನ್ನೇ ನೋಡ್ತಾ ಇದ್ದೆ. ಎತ್ಲಾಗ ಹೋಗಿದ್ದಾನೆ ಇಟ್ಟತಿ ಬರ್ಬೇಕಾಗಿತ್ತು ಅಂತಂದು ಹೇಳಿ ಈಗ ಬಂದೇನು? ನಾನು ಆಗಿದ್ದಟ್ಟಿ ಯಮ್ಮ ಯಮ್ಮ ಅಂತೀನಿ, ನೀನು ಎತ್ಲಾಗ ಯೋಚನೆ ಮಾಡ್ಕೊಂಡು ಕೂಕೊಂಡಿದ್ದೀಯ. ನಾನು ಹೇಳಿದ್ ಮಾಡಿದ್ರೆ ಹೋಗಮ್ಮ ತೊತ್ತವು. ನನಗೆ ಹೆಂಗೈತೆ ನೋಡ್ತೀನಿ. ಯಾಕಿಲ್ಲ ಪಾಪ, ಅದೇ ನಾನು ಈಸ್ತಿ ಎಂದೆಂದು ಮಾಡಿರ್ಲಿಲ್ವಲ್ಲ, ಅದಕ್ಕೆ ಮಾಡಿದ್ದೆ. ಹೆಂಗಾಗೈತೋ ಏನು ಕಥೆಯೋ, ನಮ್ಮ ಹುಡುಗ ತಿಂಬೋದೇ ಇಲ್ವೋ, ನಮ್ಮ ಹುಡುಗ ಬಂದ್ರಿ ಟತಿ ಹೇಳೋದು ಹೆಂಗೆ ಮಾಡಿದ್ನೋ ಏನು ಕಥೆಯೋ. ಒಂದು ರಸಂತರ ಎಲ್ಲ ಹಾಕಿ ಮಾಡಿದ್ದೀನಿ ಅಂತಂದೇಳಿ ಅದನ್ನೇ ಯೋಚನೆ ಮಾಡ್ಕೊಂಡು ಕೂಕೊಂಡಿದ್ದೆ. ಮಾಡಿ ಒಲೆ ಮೇಲೆ ಬಿಟ್ಟು ತಡಿ ತಾಂಬತ್ತೀನಿ ತಿಂಬಿವಂತೆ ಕೂಕ. ಹೈ ಹೆಮ್ಮ ಘಮ 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 ಅಂತೈತೆ. ಮತ್ತೆ ನಾಗುನು ಕಿಟ್ಟಿನೂ ರಂಗುನು ಕರ್ಕೊಂಬರನೆ ನಮ್ಮ. ಹೇಳಿದ್ದೆ ನಾನು ನಮ್ಮಮ್ಮಯ್ಯ ಇವತ್ತು ಬಿರಿಯಾನಿ ಮಾಡ್ತೈತೆ ಅಂತಂದೇಳಿ ಬಂದಿದ್ದೆ. ಮಾಡಿದ್ಮೇಲೆ ನನ್ನ ಕರಿಯಂಗ ಅಂತಂದೇಳಿ ಒಂದಿದ್ರು ಕಣಮ್ಮ, ಕರ್ಕೊಂಬರನೆ ನಮ್ಮ ಹೋಗಿ. ಏ ಪಾಪ ಸುಡ್ತೈತೆ ತಡಿ, ಯಾತನ ಪ್ಲೇಟ್ನಕ್ಕೆ ಹಾಕ್ಕೊಡ್ತೀನಿ. ಯಾಕಂಗೆ ತರಾಡ್ತಿ? ಹಂಗೇನೆ ಸುಟ್ಟು ಬರೆ ಹೋಯ್ತೈತೆ ಒಲೆ ಮಗಳ್ದ. ಈಗಿನ ಇಳಿಸ್ಕೊಂಬಂದಿದ್ದೀನಿ. ತಡಿ ತಿನ್ವಿ ಅಂತೆ ಪ್ಲೇಟ್ನಕ್ಕೆ ಹಾಕ್ಕೊಡ್ತೀನಿ. ಅದ್ರ ಒಳ್ಳೆ ಕೈ ತಕೊಂಬಕೋದ್ರೆ ಕೈಯೆಲ್ಲ ಸುಡ್ತೈತೆ ನೋಡಿ ಪಾಪ, ಸುಡ್ತೈತೆ ಹಂಗೇನೆ. ಸುಟ್ಟೈತೆ ಕಣ ಅಂದ್ರೆ ಹೇಳ್ದಂಗೆ ಕೇಳ್ತೀಯ ನೀನು? ಸುಟ್ಟೈತೆ ಒಂದು ಕ್ಷಣ ಹೊತ್ತು ತಡಿಯೋ ಪ್ಲೇಟ್ನಾಗ ಹಾಕಿ ಕೊಡ್ತೀನಿ ತಿಂಬುವಂತೆ ಅಂತಂದ್ರೆ ಹಂಗೇನೆ ಸುಡೋದೇ ತಿಂಬಕ್ಕೆ ತಾರಾಡ್ತಾನೆ. ಕೈ ಬಾಯಿ ಸುಟ್ಕೊಂಡು ಬಾಯಿ ಕಿಕ್ಕೊಂಡು ಗಂಟ್ಲೆಲ್ಲ ಸುಟ್ಕೊಂಡು ಈ ಈಟ ತಕ ಎತ್ಲಾಗ ಹೋಗಿದ್ದಾನೆ ಅಂತಂದೇಳಿ ನಾನು ಬಾಯಿ ಮುಚ್ಚಿಕ್ಕಿದ್ದೆ, ಬರ್ಲಿ ತಣ್ಣಗಾಗುತ್ತೆ ಅಂತಂದೇಳಿ. ಸುಡ್ತೈತೆ ಇರು, ಹಾಕ್ಕೊಡ್ತೀನಿ ತಿನ್ನುವಂತೆ. ನಿನಗಾಗಿನೇ ಮಾಡಿರೋದು, ನೀನು ಹೇಳಿದ್ಕಾಗಿನೇ ಮಾಡಿರೋದು. ಹೋಗು ಪಾಪ, ಹಂಗೆ ತಣ್ಣಗಾಗುತ್ತೆ. ನಿಮ್ಮ ಅಪ್ಪನೂ ನಿಮ್ಮ ಅಜ್ಜಿನೂ ಕರ್ಬರೋಗಿ ಹೋಗಿ ತಟ್ಟೆಗೆ ಹಾಕಿ ಆರ್ದದ್ದಿರ್ತೀನಿ ತಿಂಬಿವಂತೆ. ಹೋಗು, ನಿನ್ಗಾಗಿನೇ ಮಾಡಿರೋದು, ಯಾರಿಗಾಗಿನೂ ಅಲ್ಲ. ತಿಂಬಿವಂತೆ ಹೋಗು. ಆಗಳೆಲ್ಲ ಸ್ಮಕ್ಕ ಯಾತ ಮಾಡಿದ್ಯಾ ಘಮ ಘಮ ಅಂತೈತಲ್ಲೇ. ನಿಮ್ಮ ಹುಡುಗ ಅತ್ಲಾಗ ಹೋತು ಯಾತ ಮಾಡಿಕ್ಕಿದೆಯಾ ಯಾತಮ್ಮ? ಯಾತೋ ಒಂಥರ ಮಸಾಲೆ ವಾಸನೆ ನಾರ್ದಂಗತ್ತಮ್ಮ. ಚಿಕನ್ನಿಂದು ಯಾತನ ಕೋಳಿದು ಥರ ವಾಸನೆ ಬಂದಂಗ ಆತಮ್ಮ. ಯಾತಮ್ಮ ಯಾಕೆ ಮಾಡಿದ್ಯಮ್ಮ ಈಟಕ್ಕೆಲೇನೆ? ಯಾಕೆ ಲಸ್ಮಕ್ಕ ಹಿಂಗೆಲ್ಲ ಬಾಯಿ ತೆಗ್ದು ಆರ್ಬಿಟ್ಟು ಹೋಗಿದ್ದೀಯ? ಹಂಗೇನೆ ಊದ್ರು ಬರ್ತೈತೆ. ಮಟನ್ ಸಾರಿನ ಚಿಕನ್ ಸಾರಿನ ವಾಸನೆ ನಾರ್ತೈತಮ್ಮ. ಯಾತೋ ಚಿಕನ್ ಸಾರು ಮಾಡಿದೀಯನಮ್ಮ. ಹಂಗಮ್ಮ ಗಮ್ಮಂಬುತ್ತೆ ನಿಂಗೆ ಅಜ್ಜಿ ವಾಸನೆ ಹಿಡ್ಕೊಂಬಂದಿದ್ದೀರಾ ನೀನು ರೆಕ್ಕಮ್ಮ ಇಬ್ರು. ಅಷ್ಟೊಂದು ಚೆನ್ನಾಗಿ ಅಲ್ವನೋ ಗಮ್ಮಂಬುತ್ತೆ. ಹಂಗಾದ್ರೆ ಅಷ್ಟು ಚೆನ್ನಾಗೈತೆ ನಮ್ಮ ಹುಡುಗ ಅದ್ಯಾತದ ಅಂದಕ್ಕೆ ಕೋಳಿದ ಮಾಂಸ ಹಾಕಿ ಮಾಡೋದನ್ನ ಯಾರೋ ಅಲ್ಲೆಲ್ಲ ದೇವಸ್ಥಾನದಾಗೆ ಯಾರೋ ಲಕ್ಷನಾರ ಬಂದಿದ್ರಂತೆ. ಅವರು ಮಾಡಿದ್ರಂತೆ ಅದನ್ನ ಬಿರಿಯಾನಿ ಅಂತಂದಂಬದ. ಯಮ್ಮ ಅಲ್ಲಿ ಮಾಡಿದ್ರು ಕಣಮ್ಮ ಕೋಳಿದು, ಅದಕ್ಕೆ ಮಾಂಸ ಹಾಕಿ ಅನ್ನ ಹಾಕಿ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಕಣಮ್ಮ ಅಂತದ್ದು ಮಾಡಮ್ಮ ಅಂತಂದೇಳಿ ಒಂದು 2-3 ಸಲ ಕೋಳಿನ ಕೊಯ್ಕೆಸ್ಕೊಂಡು ತಗೊಂಬಂದಿದ್ರು. ನನಗೆ ಮಾಡಕ್ಕೆ ಬರ್ದ, ನಾನು ಮಾಡೇ ಇರಲಿಲ್ಲ. ನಮ್ಮ ಹುಡುಗ ಒಳ ತಗೊಂಡಿತ್ತು 2-3 ಸಲ ನಿಂಗಜ್ಜಿ. ಅದಕ್ಕೆ ನಾನು ಈ ಸಲ ಮಾಡೋಣ ಅಂತಂದೇಳಿ ಅಂದ್ಕೊಂಡು ಹೆಂಗೆ ಮಾಡೋದು ಅಂಬೋದು ಗೊತ್ತಾಗಲಿಲ್ಲ. ಅವಳು ಯಾರನ್ನ ಕೇಳಿದೆ, ಹೆಂಗಮ್ಮ ಅದನ್ನ ಮಾಡೋದು ಬಿರಿಯಾನಿ ಅಂತಂದ್ರೆ ತಡಿ ಹೇಳ್ತೀನಿ ಅಂತ ಹೋದಳು. ಅತ್ಲಾಗೆ ಹೋದ್ಲು, ಹೇಳಲೇ ಇಲ್ಲ. ಹೇಳ್ಕೊಡ್ತೀನಿ ತಡಿ ಅಂತಂದಳು. ನಾನು ಎಲ್ಗ ಹೋಗ್ಬೇಕು ಅಂತಂದು ಅರ್ಜೆಂಟು ಹೋಗ್ತೀನಿ ಅಂದ್ಲು. ನಾನು ಈಗ ಹೆಂಗಪ್ಪ ಮಾಡೋದು ಅಂತಂದೇಳಿ ಅಲ್ಲೇ ಸಾರು ಮಾಡೋಣ ಅಂತಂದು ಅಂದ್ಕೊಂಡಿದ್ದೆ. ತಿರ್ಗಾ ನಮ್ಮ ಹುಡುಗ ಏನೋ ಒಂದು ಉಪಾಯ ಹೇಳಿ ಮಾಡಂಗೆ ಮಾಡ್ಕೊಂಡು ನಿಂಗಜ್ಜಿ. ಅದೇನು ಉಪಾಯ ಎಂಬುದು ನಮಗೂ ಹೇಳ ಮತ್ತೆ ಮಾಡ್ತೀನಿ ನಾವು.
ಎಂಥ ಚೆನ್ನಾಗಿ ಘಮ ಘಮ ಮತ್ತು ಅದನ್ನ ತಿಂದ್ರಿನ್ನ ಹೆಂಗಿರುತ್ತ ಅಲ್ಲಿಗೆ ನಾರುತ್ತೆ ಹಂಗೆ ಘಮ 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 ಅಂತೈತೆ. ಮತ್ತು ನಿಮ್ಮ ಹುಡುಗ ಎಟ್ಲಾಗ ಹೋತ್ ಮತ್ತೆ ಮಾಡಿಕ್ಕಿದೀಯಾ ತಿಂದಂಗೆ ಎಟ್ಲಾಗ ಹೋಗೈತೆ ಮತ್ತೆ. ಅಯ್ಯೋ ಆ ಹುಡುಗ ಸುಡೋದ್ರಕ್ಕೆ ಕೈ ಕಕ್ಕೋತು. ನಾನು ಚೆನ್ನಾಗಿ ಹೊತ್ತು ಹೋಗಪ್ಪ ಪ್ಲೇಟ್ನಾಗೆ ತೆಗೆದು ಆರ್ಗ್ಯಾದ್ರಿ ತಿನ್ನಿ ಬಂದು ತಿನ್ನುವಂತೆ ನಿಮ್ಮ ಅಪ್ಪ ಅಲ್ಲೆಲ್ಲ ಇರಬೇಕು ಹೋಗಿ ಕಳೆದು ಬರೋವು ಅಂತಂದೇಳಿ ಕಳಿಸ್ದೆ. ಅದಕ್ಕೆ ಹೋಗೈತೆ ಹೆಂಗೆ ಇಲ್ಲಿದ್ರೆ ಅದಕ್ಕೆ ಕೈ ಇಕ್ಕಿ ತಕೊಂಬಕ್ಕೆ ಹೋಗೋದು ಸುಡೋದು ಹೇಳಿದ್ ಕೇಳ್ತಿರ್ಲಿಲ್ಲ. ತಿಂಬದೊಂಬದು ಆಸೆ ಕೈ ಪೈ ಸುಟ್ಕೊಂಡಿಯ ಕಣ ಅಂತಂದೇಳಿ ಕಳಿಸಿದ್ದೀನಿ. ಅದಕ್ಕೆ ಹೋಗೈತಿ. ಹೆಂಗೆ ಮಾಡಿದೆ ಹೇಳಿಲ್ಲ ಸ್ಮಕ್ಕ ಯಾಕೆ ತಾಕಿದ್ದೆ. ನಾವು ಒಂದಿನ ಮಾಡ್ತೀವಿ ನಮ್ಮ ಹುಡುಗರಿಗೆ ಮಾಡಿಕೊಡ್ತೀವಿ. ನಿಂಗಜ್ಜಿ ನಮ್ಮ ಹುಡುಗ ಪಕ್ಕದ ಮನೆದು ರಾಮಣ್ಣಂದ ಫೋನ್ ಇಸ್ಕೊಂಡು ತಡಿಯಮ್ಮ ಹೇಳ್ಕೊಡ್ತೀನಿ ಇದ್ರಾಗೆ ಎಲ್ಲ ಹೇಳ್ತಾರೆ ಯಾಕೆತ್ತು ಅಡುಗೆ ಮಾಡಬೇಕು ಅಂತಂದಂಬದ ಹೇಳ್ತಾರೆ ಅಂತಂದೇಳಿ ಅದ್ರಾಗೆ ಫೋನ್ನಾಗೆ ಇದು ಬಿರಿಯಾನಿ ಮಾಡೋದು ಹೆಂಗೆ ಅಂತಂದೇಳಿ ಯೂಟ್ಯೂಬಾಗೆ ಕಂಡುಹಿಡಿತಾರಂತೆ. ಅದನ್ನ ಇಕ್ಕಿ ಕೊಟ್ಟಿತ್ತು. ನಾನು ಅದು ಹೇಳ್ದಂಗೆ ಯಾಕೆ ಹಾಕ್ಬೇಕು ಅಂತಂದಂಬದು ಎಲ್ಲ ನೋಡ್ಕೊಂಡು ಜೋಡಿಸ್ಕೊಂಡು ಹಂಗೆ ಮಾಡಿದೆ ಕಣ್ಣಿಂಗಜ್ಜಿ. ನಮ್ಮ ಹುಡುಗ ಹೇಳ್ತಿತ್ತು ಇವಾಗನಾರು ಎಲ್ಲನ ಯಾರಿಗೂ ಅಡುಗೆ ಮಾಡೋಕ್ಕೆ ಬರಲ್ಲ ಕಣಮ್ಮ, ಅದ್ರಾಗೆ ನೀನು ಯಾಕೆ ಅಡುಗೆ ಮಾಡ್ತೀಯ ಅದನ್ನೆಲ್ಲ ಬರ್ತೈತಿ. ಅದ್ರಾಗೂ ರೇಖಾ ಅಡುಗೆ ಚಾನಲ್ನಾಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವಾಗಲೂ ಬರೀ ಅವರು ಅಡುಗೆ ಮಾಡೋದೇ ಎಲ್ಲದು ಹೇಳ್ತಿರ್ತಾರೆ, ಇಂಥದ್ದು ಮಾಡಲ್ಲ ಅಂಬಕ್ಕಿಲ್ಲ. ನಮ್ಮ ಹುಡುಗ ಅದನ್ನ ಹಾಕ್ಕೊಟ್ಟಿತ್ತು. ನಾನು ಅದು ನೋಡಿ ಒಂದೊಂದೇನೆ ಎಲ್ಲ ಜೋಡಿಸ್ಕೊಂಡು ಹಂಗೆ ಮಾಡಿದೆ ಕಣ್ಣಿಂಗಜ್ಜಿ. ಅದಕ್ಕೆ ನಮ್ಮ ಹುಡುಗ ತಿನ್ಲಿ ಅಂತಂದೇಳಿ ತಟ್ಟಕ್ಕೆ ಯಾರಿಗೆ ಅರ್ದಿದ್ದೀನಿ. ನನಗೆ ಎಂದೂ ಗೊತ್ತಿರಲಿಲ್ಲ, ನಾವು ಬರೀ ಸಾರು ಮಾಡ್ತಿದ್ವಿ ಅಷ್ಟೇ. ನೋಡಮ್ಮ ಫೋನೂ ಮಾಡ್ಬೋದು, ಪಿಕ್ಚರು ನೋಡ್ಬೋದು, ಹಾಡು ಕೇಳ್ಬೋದು, ಅಡುಗೆನೂ ನೋಡ್ಬೋದು ಅಂತಂದೇಳಿ ಹೇಳ್ತೀಯ. ಇವಾಗ ಹಂಗಾದ್ರೆ ಅಡುಗೆ ಮಾಡೋಕೆ ಬರ್ದಾರಲ್ಲ ಅದ್ರಾಗ ನೋಡ್ಕೊಂಡು ಗಂಡಸ್ರು ಎಲ್ಲ ರೂಮು ಪಮ್ಮು ಮಾಡ್ಕೊಂಡಿರ್ತಾರಲ್ಲ ಬೆಂಗಳೂರು ಅಂತ ತಗೋದಕ್ಕೆ ಪಾದಕ್ಕೆ ಹಂಗೆ ನೋಡ್ಕೊಂಡು ಮಾಡ್ತಾರಲ್ಲೇ. ನೋಡಮ್ಮ ನಿನ್ನ ಮಗ ಬುದ್ವಂತ ನೀನು ಮಾಡೋಕ್ಕೆ ಬರಲ್ಲ ಅಂತಂದರೆ ಮೊಬೈಲ್ನಾಗೆ ಇಕ್ಕಿ ಕೊಟ್ಟದನ್ನು ಹೆಂಗೆ ಬಿರಿಯಾನಿ ಮಾಡಿದ್ದೀಯ ನಮಗೂ ಒಂದಿನ ತೋರ್ಸಮ್ಮ ನೀನು ಹೆಂಗೆ ಮಾಡಿದ್ದೀಯ ಅಂತಂದೇಳಿ ಹೇಳಮ್ಮ, ನಾವು ಮಾಡ್ತೀವಿ. ಮೊಬೈಲ್ನಾಗೆ ಯೂಟ್ಯೂಬ್ನಾಗೆ ರೇಖಾ ಅಡುಗೆ ಚಾನಲ್ ಅಂತಂದೇಳಿ ಹೊಡೆದು ಅದ್ರಾಗೆ ಬಿರಿಯಾನಿ ಅಂತ ಮಾಡೋದು ಹೆಂಗೆ ಅಂತಂದೇಳಿ ಅಂದರೆ ಹೇಳ್ತೈತೆ ಅದ್ರಾಗೆ. ಅದನ್ನು ನೋಡ್ಕೊಂಡು ನೀವು ಅದೇನು ಉಂಟ್ಕೊಳ್ಕೊಂಬೋದೇನು ಇಲ್ಲ. ಕುಕ್ಕರ್ ತಿಂದು ಹೋಗಿರಂತೆ ನೀವು ಹೆಂಗೆ ಮಾಡಿದ್ದೀನಿ ಅಂತಂದಂಬದ ನೋಡಿ ಹೇಳಿ ಹೋಗಿರಂತೆ ಕುಕ್ಕರ್ ನಿಂಗಜ್ಜಿ. ಬಿಡಲ್ಲ ಸ್ಮಕ್ಕ ನಿಮ್ಮ ಹುಡುಗ ಬಂತು ಕೊಡು ಪಾಪ, ನೀನು ಒಂದು ಈಟ ಮಾಡಿದೀಯ ಎಂದು ಮಾಡಿಲ್ಲ, ಅಪ್ರೂಪಕ್ಕೆ ಮಾಡಿದೀಯಾ. ನಾವಿನ್ನು ಮಕ್ಕ ತೊಳ್ಕೊಂಡು ತಿನ್ನಿರಿ. ನಾವು ಒಂದಿನ ತೊತ್ತೀನಿ, ತಂದಾಗ ಹೇಳ್ಕೊಡು, ಇಲ್ಲ ಫೋನ್ನಾಗಾದ್ರೂ ಹಾಕ್ಕೊಡು, ನಾನು ಹಂಗೆ ಮಾಡಿಕೊಡ್ತೀನಿ ನಮ್ಮ ಹುಡುಗರಿಗೆ. ನಾನು ನಾಳೆಗೆ ಎಲ್ಲ ನಾನು ಹೋಗ್ತೀನಲ್ಲ ಟೌನ್ಗೆ, ಯಾವಾಗ ಒಂದು ಕೆಜಿನ ತೊತ್ತೀನಿ ಕಣಕ್ಕ, ತಂದು ನಾನು ಮಾಡ್ತೀನಿ ಹೇಳಿ. ನಾವು ಬರೀ ಸಾರು ಮಾಡ್ತಿದ್ವಿ, ಈಗ ಹೆಂಗ ನಡ್ತಾಗತ್ತ ಬಿರಿಯಾನಿನ ಮಾಡೋದ ಕಲ್ತ್ಕೊಂಡು ನಾವು ಮಾಡೋಣ. ಬರೀ ಪೇಟೆಗೆ ಮಾಡ್ತಾರೆ ಇಲ್ಲ ಹೋಟ್ಲಾಗೆ ಮಾಡ್ತಾರೆ ಅಂತಂದಮ್ಮರು, ನಾವು ಮಾಡೋಣ ಹೇಳಿ. ನಮ್ಮ ಮನೆಗೂ ಎಲ್ಲ ಇರುತ್ತೆ, ಅದಕ್ಕೆ ಆತೈತೆ ಹಾಕ್ಬೇಕು ಅಂತಂದಮ್ಮದು. ಅದನ್ನ ಹಾಕಿ 200-300 ರೂಪಾಯಿ ಕೊಟ್ಟು ತಿನ್ಬೇಕು ಹೋಗೋಣ. ನಾನು ಮಾಡ್ತೀನಿ ಕಣಕ್ಕ, ನಾನು ತಂದು ಮಾಡ್ತೀನಿ ಹೇಳಿ. ತಲಕೊಂದಿಟ್ಟಿಟ್ಟ ತಿಂದು ಹೋಗ್ಬೋದಾಗಿತ್ತಮ್ಮ ಹೆಂಗೆ ಮಾಡಿದ್ದೆ ಅಂತಂದೇಳಿ ಹೇಳ್ಬೋದಾಗಿತ್ತು. ನೀವು ಕುಕ್ಕರ್ಗೆ ತಿಂದು ಹೋಗಿರಂತೆ ಮಕ ತಗೋಗಿ ನಿಂಗಜ್ಜಿ ಇಲ್ಲೇನೆ ನಮ್ಮ ಮನೆಗೇನೆ. ಇಲ್ಲ ಬಿಡಮ್ಮಣಿ ಹೆಂಗ ಒಂದೀಟ ಮಾಡಿದ್ವಿ ಪಾಪ, ನೀನು ಇವತ್ತಿಗೆ ತಿನ್ನು ಪಾಪ, ನಾವು ಬರ್ತೀವಿ ಅಂತ ನೀನು ಯಾಕೆ ಹೆಚ್ಚಾಗಿ ಮಾಡ್ತೀಯ ಹೇಳು. ತಿನ್ನಿರಿ ಇವತ್ತಿಗೆ ತಿನ್ನಿರಿ ನೀವೇನೆ. ಇನ್ನೊಂದಿನ ಎಂದನ ಮಾಡಿದಾಗ ನಾವಿನ ಮಕ್ಕ ಏನು ತೊಳೆದಿಲ್ಲ. ನಾನು ಯಾಕೆ ಮಾಡ್ತಾಳೆ ಅದತ್ತು ದೋಸ್ ಮಕ್ಕಳನ್ನ ಮಾತಾಡ್ಸೋಣ ಅಂತಂದೇಳಿ ಬಂದೆ ಅಷ್ಟೇ. ಏನು ಬೇಡ ಕಣಮ್ಮ, ಉಣ್ರಿ ಪಾಪ, ನೀ ಎಲ್ಲ ಒಂದಿಟ್ಟು ಮಾಡಿದೀಯ. ನಾವು ಆಗಿದ್ದ ಅಡುಗೆಗೆ ನಾವು ಬಂದು ಕೈ ತೊಳ್ಕೊಂಡು ತಿರ್ಗಾಗ್ಲೆಲ್ಲ ಒಲೆ ಹಚ್ಬೇಕಾಗುತ್ತೆ, ಏನು ಬೇಡ. ಚೆನ್ನಾಗೈತೆ ನನ್ನ ಪಾಪ, ತಿನ್ನು. ಈಗ ತಣ್ಣಗಾಗೆ ತಂಗಿ ಸುಡಾದು ಹಂಗೆ ಅದಕ್ಕೆ ಕೈ ಇಕ್ಕಿ ತಿಂಬಕ್ಕೆ ಹೋಗ್ತಿದ್ದೆ. ತಿನ್ನಪ್ಪ ಇವಾಗ ಬಟ್ ತುಂಬಾ ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ನಮ್ಮೊಳ್ಳೆಗೆ ನಾವು ಇಂಥವೆಲ್ಲ ಮಾಡೋಕ್ಕೆ ಬರಲ್ಲ ಅಂತಂದಂತಿದ್ವಿ. ನಮ್ಮ ಹುಡುಗರು ಯೂಟ್ಯೂಬಾಗೆಲ್ಲ ಹುಡುಕಿ ಮಾಡೋದ ಕಲಿಸ್ತವೆ. ನಾವು ಬರೀ ಏನು ಚಿಕನ್ ಸಾರು ಮಾಡೋದು ಮುದ್ದೆ ಮಾಡೋದು ಇಷ್ಟೇ ಮಾಡ್ತಿದ್ವಿ. ನಮ್ಮ ಹುಡುಗರು ಒಂದಿಟ್ಟು ಎಲ್ಲ ತಿಳುವಳಿಕೆ ಇರೋದಕ್ಕೆ ಈಗಿನ ಸಣ್ಣ ಹುಡುಗರು ಎಲ್ಲ ತಿಳ್ಕೊಂಡ್ಬಿಡ್ತವೆ, ಏನೇನು ಎಲ್ಲೆಲ್ಲಿ ಸಿಗುತ್ತೆ ಮೊಬೈಲ್ನಾಗೆ ಏನೇನು ಸರ್ಚ್ ಮಾಡಬೇಕು ಅಂತಂದಂಬದ ನಮಗೆ ಗೊತ್ತಾಗೋದೇ ಇಲ್ಲ. ಹೆಂಗೆ ನಾನಿವತ್ತು ರೇಖಾ ಅಡುಗೆ ಚಾನಲ್ಲು ನೋಡಿ ಬಿರಿಯಾನಿ ಮಾಡೋದ ಕಲ್ತ್ಕೊಂಡೆ. ಹಿಂಗೆ ಇನ್ನೂ ಯಾಕೆತ್ತು ಮಾಡಬೇಕು ಅಂತಂದಂತೀನಿ. ಅದನ್ನೆಲ್ಲ ನಮ್ಮ ಹುಡುಗರು ಕೊಟ್ಟು ಮೊಬೈಲ್ ಹಾಕಿಸ್ಕೊಂಡು ಮಾಡೋದ ಕಲ್ತ್ಕೊಂತೀನಿ. ನೀವು ಕೂಡ ಹಂಗೆ ಮಾಡಿ, ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.